ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು January 22 ಮಂಗಳವಾರ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 3:30 ಆಗಿದೆ. ಸೊ ಇವತ್ತು ದೊಡ್ಡಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಇದೆ, ಅಂದರೆ ಆರತಿ ಮತ್ತು ನಾಳೆ ನಾನ್ ವೆಜ್ ಇದೆ. ಸೊ ಲಾಸ್ಟ್ ಇಯರು ಮರಿಬಿಟ್ಟಿದ್ವಿ, ಈ ಸಲಿನೂ ಮರಿಬಿಟ್ಟಿದ್ವಿ. ಹಾಗಾಗಿ ಇವತ್ತು ನಾವು ತಂಬಿಟ್ಟು ಆರತಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಈಗೆಲ್ಲ ರೆಡಿ ಮಾಡಿದ್ದಾಯಿತು, ನಾನು ಕೂಡ ರೆಡಿ ಆಗಿದ್ದೀನಿ. ಇನ್ನು ಜ್ಯುವೆಲರೀಸ್ ಏನೂ ಹಾಕ್ಕೊಂಡಿಲ್ಲ, ಮಮ್ಮಿ ಮನೇಲಿ ಹೋಗಿ ಹಾಕ್ಕೊಳ್ತೀನಿ. ಈಗ ಫಸ್ಟು ದೀಪ ಎಲ್ಲ ಅಂಟಿಸ್ಬಿಟ್ಟು ಮನೆ ದೇವ್ರಿಗೆ ಆರತಿನ ಬೆಳಗ್ಬಿಟ್ಟು ಆನಂತರ ದೊಡ್ಡಮ್ಮ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತೀನಿ. ಮೊದಲೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್, ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಹೇರ್ಸು ಅಷ್ಟೇ ಟೈಮ್ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಈ ಥರ ಹಾಕ್ಕೊಂಡು ನಾನು ಸ್ಯಾರಿ ನೋಡ್ಬೋದು. ಸೊ ಈ ರೀತಿ ಇದೆ ಸ್ಯಾರಿ. ಆ್ಯಂಡ್ ಸಿಂಪಲ್ಲಾಗೆ ಗೋಲ್ಡ್ ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮ್ಯಾಚ್ ಮಾಡೋಕ್ಕಾಗಲಿಲ್ಲ ನನಗೆ. ಈ ಬ್ಯಾಂಗಲ್ ಎಲ್ಲಿದೆ ಹುಡ್ಕೋಕ್ಕಾಗಲಿಲ್ಲ, ಹಾಗಾಗಿ ಇಷ್ಟೇ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಜುಮ್ಕ ಒಂದು ಹಾಕ್ಕೊಳ್ತೀನಿ ಅಷ್ಟೇ. ಸೊ ಬನ್ನಿ ಇವಾಗ ಹೋಗಿ ದೀಪ ಅಂಟಿಸೋಣ. ನಾವು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಆದ್ವಿ. ಸೊ ನಾನು ಅತ್ತೆ ನಮ್ಮ ಚಿಕ್ಕಮ್ಮ ಯದುವೀರ್ ಇಷ್ಟು ಜನ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ರೂಪೇಶ್ಗೆ ಆಫೀಸ್ ಇತ್ತು, ಅವ್ರು ಬರೋದು ಲೇಟ್ ಆಗುತ್ತೆ ಅಂದರು. ಅವ್ರ ಆಫೀಸಿಂದ ಹಂಗೆ ಡೈರೆಕ್ಟ್ ದೇವಸ್ಥಾನದ ಹತ್ರ ಕಾರಲ್ಲಿ ಬಂದುಬಿಡ್ತಾರೆ. ಸೊ ಅಷ್ಟೊತ್ತಲ್ಲಿ ನಾವು ಮಮ್ಮಿ ಮನೆ ಹತ್ರ ಹೋಗಿ ಡೆಕೋರೇಷನ್ಗೆ ಹೇಳಿದ್ವಿ, ಸಿಂಧು ಅವರ ಫ್ರೆಂಡ್ ಹತ್ರನೇ. ಸೊ ಈ ರೀತಿ ಡೆಕೋರೇಟ್ ಮಾಡಿದರು. 3000 ರೂಪೀಸ್ ಇದಕ್ಕೆ ಚಾರ್ಜ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಒಂಥರ ಯೂನಿಕ್ ಡಿಫ್ರೆಂಟ್ ಆಗಿತ್ತು. ನನಗೆ ಎತ್ಕೊಳ್ಳೋಕ್ಕೆಲ್ಲ ಹೆವಿಯಾಗಿರಬಾರ್ದಾಗಿತ್ತು, ಆ ಥರನೂ ಹೇಳಿದೆ, ಹಾಗಾಗಿ ಚೆನ್ನಾಗಿ ಮಾಡಿದರು. ಸೊ ಹೆವಿಯಾಗಿರಬಾರ್ದು ಅಂತ ಹೇಳಿದೆ. ಅಂದರೆ ಎಷ್ಟೊತ್ತು ಆಗುತ್ತೋ ಗೊತ್ತಿಲ್ಲ ನಮಗೆ, ದೀಪಗಳು ಸ್ಟಾರ್ಟ್ ಆದರೆ ಎಷ್ಟೊತ್ತು ಎಂಡ್ ಆಗುತ್ತೆ ಅಂತ. ಆಮೇಲೆ ಜಾಸ್ತಿ ಲಾಸ್ಟ್ ಟೈಮ್ಗಿಂತ ಈ ಟೈಮು ದೀಪಗಳೆಲ್ಲ ಜಾಸ್ತಿ ಅಂತೆ. ಆಮೇಲೆ ಅಲ್ಲಿ ಜನಗಳು ಹೆಂಗೆ ಅಂದರೆ ತಳ್ಕೊಂಡು ಏನೋ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇಟ್ಟಂಗೆ ತಳ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿ ರೋಡ್ಸ್ ಎಲ್ಲ ನನಗೂ ಗೊತ್ತಿಲ್ಲ, ಹಂಪ್ಸ್ ಎಲ್ಲಿರುತ್ತೆ ಏನು ಅಂತ, ಕತ್ಲು ಬೇರೆ ಇರುತ್ತೆ. ತೂಕ ಎತ್ಕೊಂಡು ನಾನು ಸೀರೆ ಇಟ್ಕೊಂಡು ಆ ಜನಗಳ ತಳ್ಳಾಟದಲ್ಲಿ ನನಗೆ ತಿರ್ಗಿ ಆಮೇಲೆ ಏನಾನ ಬಿದ್ದರೆ ಅನ್ನೋದೊಂದು ಭಯ. ಈ ರೀತಿ ಇರೋದ್ರಿಂದ ನಾನು ಸ್ವಲ್ಪ ಲೈಟ್ ವೆಯ್ಟಲ್ಲೇ ಮಾಡಿಕೊಡಿ ಅಂತ ಹೇಳಿದೆ. ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ನೋಡಿ ನಮ್ಮ ಪಿನ್ನಿ, ನಮ್ಮತ್ತೆ ನೋಡಿ ಸ್ಟೈಲ್ ರಾಣಿ ಥರ ಕೂತವ್ರೆ. ನಾನೇನು ಸ್ಟೈಲೇ ಮಾಡಿಲ್ಲಪ್ಪ, ಸಿಂಪಲ್ ಆಗಿ ರೆಡಿ ಆಗಿ, ಸಿಂಪಲ್ ಅಂದು ಇಲ್ಲ. ಇನ್ನು ಅದಕ್ಕಿಂತ ಬೇಕಾ? ಇಷ್ಟೇ ಸಿಂಪಲ್. ಇದಕ್ಕಿಂತ ಬೇಕಾ? ಇದನ್ನ ಯಾರನ್ನ ಸ್ಟೈಲ್ ಅಂತಾರ ಪಿನಿ? ಹೇಳು, ಏನ್ ಸ್ಟೈಲ್ ಮಾಡಿದ್ದೀನಿ? ಇದು ಸರಿಯಾಗಿಲ್ಲ. ನೀವು ಏನು ಮತ್ತೆ ಹೇಳ್ತಾ ಇದ್ರು, ನೀನು ಪ್ಲೀಟ್ಸ್ ಎಲ್ಲ ಕ್ಲೀನಾಗಿ ಹಾಕಿಲ್ಲ ಅಂತ. ನಾನು ಏನು ಮಾಡಲಿ, ಟೈಮ್ ಬೇರೆ ಇರಲಿಲ್ಲ, ಆಫೀಸ್ ಕೆಲಸ ಇತ್ತು, ಜೊತೆಗೆ ಮನೆ ಕೆಲಸ ಮಾಡಿಕೊಂಡು ತಂಬಿಟ್ಟು ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಕರೆಕ್ಟು ಟೈಮ್ಗೆ ಹೊಡಬೇಕು ಅನ್ನೋ ಒಂದು ಪ್ರೆಷರು. ಹಾಗಾಗಿ ಇದ್ದರೆ ಇರಲಿ ಬಿಡು, ಹೆಂಗೋ ಒಂದು ಸ್ಯಾರಿ ಹಾಕ್ಕೊಂಡಿದ್ದೀನಲ್ಲ ಅಂತ ಅಂದ್ಕೊಂಡೆ. ಅದ್ರ ಜೊತೆಗೆ ಸ್ಯಾರಿಗೆ ನಾನು ಗೋಲ್ಡ್ ಕಲರ್ ಚೈನ್ ಪದಕ, ಅಂದರೆ ಟೀಕಾ ಚೈನು ಮತ್ತು ಹ್ಯಾಂಗಿಂಗ್ಸ್ ರೆಡ್ ಕಲರ್ ವೈಟ್ ಕಲರ್ ಮ್ಯಾಚಿಂಗ್ ಮಾಡಿದೆ. ನೋಡಿ ನಾನು ನಮ್ಮ ಚಿಕ್ಕಮ್ಮ ಇಬ್ಬರು ಮ್ಯಾಚಿಂಗ್. ಅಲ್ಲಂತೂ ನೀವು ಅಕ್ಕ ತಂಗಿರಾ ಅಂತ ಕೇಳ್ತಾ ಇದ್ರು. ಇವಾಗ ದೀಪ ಎಲ್ಲ ಎತ್ಕೊಂಡು ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದೀವಿ. ಬೆಂಗಳೂರಿಂದ ಮೇ ಬಿ ಒಂದು 80 ಕಿಲೋಮೀಟರ್ಸ್ ಆಗುತ್ತೆ ದೇವಸ್ಥಾನಕ್ಕೆ. ನಮ್ಮ ಮಮ್ಮಿ ಅವ್ರ ಮನೆ ಹತ್ರದಿಂದ ಜಸ್ಟ್ 16 ಕಿಲೋಮೀಟರ್ಸ್ ಅಷ್ಟೇ. ಸೊ ನೋಡಿ ನಾನು ಸಿಂಪಲ್ ಆಗಿ ಈ ಥರ ಹೂವು ಮುಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿ, ನಾನು, ನಮ್ಮ ಅತ್ತೆ ಎಲ್ಲ ಈ ಕಾರಲ್ಲಿ, ನಮ್ಮ ಚಿಕ್ಕತ್ತೆ ಮತ್ತು ನಮ್ಮ ಇನ್ನೊಂದು ಚಿಕ್ಕಮ್ಮ ಅವರೆಲ್ಲರೂ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ನಮ್ಮ ಡ್ಯಾಡಿ, ನಮ್ಮ ತಂಗಿರೆಲ್ಲ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ. ರೂಪೇಶ್ ಅಲ್ಲಿಂದ ಇನ್ನೊಂದು ಕಾರಲ್ಲಿ ಬರ್ತಾರೆ. ಟೋಟಲ್ 4 ಕಾರಲ್ಲಿ ಹೋಗಿದ್ವಿ. ನಿಮಗೆ ಸಿಕ್ತಿ ಜ್ಯೂಸ್ ಕುಡಿಯೋಕೆ ಹೋಗ್ತಿ. ಬಾಯ್. ನೋಡಿ
ಸ್ವಲ್ಪ ಹೋಗಿ ಜಾಗ ಬಿಟ್ಕೊಳ್ಳಿ. ಏನಾಗ್ತೀಯ? ಫ್ರೆಂಡ್ಸ್ ಕರೆಕ್ಟ್ ಟೈಮ್ಗೆ ನಾವು ಹೋಗಿ ರೀಚ್ ಆಗಿ ಅಲ್ಲಿ ಕೂತ್ಕೊಂಡ್ವಿ. ಯಾರೋ ಬಂದ್ಬಿಟ್ಟು ನಮ್ಮ ದೀಪನ್ ನೋಡ್ಬಿಟ್ಟು ಈ ಹೂವು ಕೊಟ್ಬಿಟ್ಟು ಅಲ್ಲಲ್ಲಿ ಇಡಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರು. ಸರಿ ಓಕೆ ಆಯಿತು ಅಂದ್ಬಿಟ್ಟು ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ತಂದುಕೊಟ್ಟಿದ್ದಾರೆ ಅಂದ್ಬಿಟ್ಟು ಇಟ್ವಿ. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಇವಾಗಂತೂ ಇನ್ನೂ ಗ್ರ್ಯಾಂಡ್ ಲುಕ್ ಅಂತಲೇ ಹೇಳ್ಬೋದು. ದೇವ್ರಿಗೆ ಹೆಂಗೆ ಆಸೆ ಇದ್ದರೆ ಹಂಗೆ ಮಾಡಿಸ್ಕೊಳ್ತಾರೆ ಅಂತ ಹೇಳ್ತಾರಲ್ಲ. ಆ್ಯಂಡ್ ಇನ್ನೊಂದು ಮಿರಾಕಲ್ ಏನಂದರೆ ನಮಗೆ ನೆನ್ನೆನೇ ಗೊತ್ತಾಗಿದ್ದು, ಅಂದರೆ ಒಂದು ದಿವಸದ ಮುಂಚೆನೇ ಗೊತ್ತಾಗಿದ್ದು ನಾಳೆನೇ ದೀಪಗಳು ಅಂತ. ಯಾಕಂತ ಅಂದರೆ ಅಲ್ಲಿ ಪೂಜೆ ಮಾಡ್ತಾರಲ್ವ, ಸೊ ಅವರ ತಾಯಿ ತೀರ್ಕೊಂಡಿದ್ರಂತೆ. ಕನ್ಫರ್ಮ್ ಇರಲಿಲ್ಲ ಜಾತ್ರೆ ಆಗುತ್ತೋ ಇಲ್ವೋ ಅಂತ. ಸೊ ನಾನು ಕೆಲಸದ ಪ್ರೆಷರಲ್ಲಿ ಮರ್ತೇ ಹೋಗಿದ್ದೆ. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಥ್ರೂ ನನಗೆ ಗೊತ್ತಾಗಿದ್ದು ನಾಳೆ ಜಾತ್ರೆ ಇದೆ ಅಂತ. 1 ಡೇಲಿ ಎಲ್ಲನೂ ರೆಡಿ ಆಯಿತು ಫ್ರೆಂಡ್ಸ್. ಲಿಟ್ರಲಿ ಎಲ್ಲ ಅರೇಂಜ್ ಆಯಿತು. ಸೊ ನನ್ನ ಸ್ಯಾರಿ ಕೂಡ 1 ಡೇಲೇ ಬ್ಲೌಸ್ ಸ್ಟಿಚ್ ಆಯಿತು, ಕುರಿನೂ 1 ಡೇಲೇ ಅರೇಂಜ್ ಆಯಿತು. ಈ ರೀತಿ ಸೊ ತುಂಬ ಖುಷಿ ಆಯಿತು ನೋಡಿ. ಆ ದೇವ್ರಿಗೆ ನನ್ನ ಕಡೆಯಿಂದ ಆರತಿ ಮಾಡಿಸ್ಕೊಳ್ಬೇಕು ಅಂತ ಆಸೆ ಇತ್ತು, ಹಾಗಾಗಿ ಎಲ್ಲನೂ ಅರೇಂಜ್ ಆಯಿತು. ಇದನ್ನು ನಾನು ನಂಬ್ತೀನಿ. ಆ್ಯಂಡ್ ಈ ದೇವರ ಅಪ್ಪಣೆ ಇಲ್ಲದೇನೆ ನಾನು ಏನು ಕೆಲಸ ಮಾಡಲ್ಲ. ನೀವು ನನ್ನ ಓಲ್ಡ್ ಫಾಲೋವರ್ಸ್ ಆಗಿದ್ರೆ ಫಸ್ಟಿಂದ ನೀವು ನನ್ನ ಫಾಲೋ ಮಾಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಅಲಿಸ್ ತಿಮ್ಮನಹಳ್ಳಿ ಅಂತ ದೊಡ್ಡಮ್ಮನ ದೇವಸ್ಥಾನ. ಇವ್ರು ಯಾವುದೇ ರೀತಿ ಪ್ರಮೋಷನ್ಗಳು ಎಲ್ಲೂ ಸೋಷಿಯಲ್ ಮೀಡಿಯಾಸಲ್ಲಿ ಎಲ್ಲೂ ಇಲ್ಲ. ಸೊ ನನಗೆ ಗೊತ್ತಿರೋದ್ರಿಂದ ನಾನು ಹೇಳಿದ್ದೀನಿ. ಎಷ್ಟೊಂದು ಜನ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಬಂದು ಅವ್ರು ಅಂದ್ಕೊಂಡಿರೋದೆಲ್ಲ ಕೂಡ ಆಗಿದೆ. ಸೊ ಅಲ್ಲೂ ಎಷ್ಟೊಂದು ಜನ ನನ್ನ ಸಬ್ಸ್ಕ್ರೈಬರ್ಸು ನನ್ನ ಬಂದು ಪರ್ಸ್ನಲಿ ಮೀಟಾಗಿ ಮಾತಾಡ್ಸಿದ್ರು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಸಬ್ಸ್ಕ್ರೈಬರ್ಸ್ ಹೇಳಿದ್ದೀನಿ, ಅವ್ರ ಥ್ರೂ ನನಗೆ ಜಾತ್ರೆ ಇದೆ ಅಂತ ಗೊತ್ತಾಗಿದ್ದು ನನಗಿನ್ನ ತುಂಬ ಖುಷಿ ಆಯಿತು. ಸೊ ಸಖತ್ ಒಂಥರ ಏನಂತಾರೆ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಬಟ್ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದರು ಜಾತ್ರೆ ಅನ್ನೋದು. ಮತ್ತು ಇಲ್ಲೇನಂದರೆ ದುಡ್ಡು ಆ ಥರದ್ದೆಲ್ಲ ಏನೂ ಇಸ್ಕೊಳ್ಳಲ್ಲ. ನಮ್ಮ ಒಂದು ಸೇವೆ ಹೇಗೆ ಅನ್ನದಾನ ಅಥವಾ ಯಾವುದಾದ್ರೂ ಈ ಥರ ದಾನ ಮಾಡ್ಬೋದು ಬಿಟ್ಟರೆ ಬೇರೆ ದೇವಸ್ಥಾನಗಳಲ್ಲಿ ತಗೊಳ್ಳೋ ಥರ ಎಲ್ಲ ಇಲ್ಲಿ ತಗೊಳ್ಳೋದಿಲ್ಲ. ನಾನು ನಂಬಿರೋ ಅಂಥ ದೇವಿ ಟ್ರೂ. ನಂದು ರೂಪೇಶ್ದು ಮದುವೆ ಆಗೋಕ್ಕೂ ಕಾರಣ ಇದೇ ದೇವರೇ. ಇವರೇ ಹೇಳಿದರು ರೂಪೇಶ ನಿನ್ನ ಗಂಡ ಆಗ್ತಾರೆ ಅಂತ ತೋರಿಸಿ ಹೇಳಿದರು. ಅವ್ರು ಕೊಟ್ಟಿದ್ದ ಡೇಟ್ಗೆ ನನಗೆ ಮದುವೆ ಆಯಿತು. ಪ್ರತಿಯೊಂದು ಫ್ರೆಂಡ್ಸ್ ಆ ದೇವರಿಂದ ನನ್ನ ಜೀವನ ಒಂದು ರೂಪಿಸ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಖುಷಿಯಾಗಿ ಹೇಳ್ಕೊಳ್ತೀನಿ. ಸೊ ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನೆಲ್ಲ ಹಾಕ್ತೀನಿ. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಸಿಕ್ಕಾಪಟ್ಟೆ ಆರತಿಗಳು ಜಾಸ್ತಿ ಆಗಿತ್ತು. ಆಮೇಲೆ ನನಗೆ ಏನಲ್ಲಿ ಬೇಜಾರು ಅಂದರೆ ಓಡ್ಕೊಂಡು ಹೋಗ್ತಾರೆ ಏನೋ ಒಲಿಂಪಿಕಲ್ಲಿ ಪ್ರೈಸ್ ಕೊಡೋ ಥರ. ಭಕ್ತಿಯಿಂದ ನಾವು ಮಾಡಿರೋ ದೀಪನ ತಲೆ ಮೇಲೆ ಹೊತ್ಕೊಂಡು ನೆನೆಸ್ಕೊಂಡು ಹೋಗೋದು ಒಂಥರ. ಅದು ಬಿಟ್ಬಿಟ್ಟು ಓಡ್ತಾರೆ ಏನೋ ಒಲಿಂಪಿಕ್ಸ್ ಕೊಟ್ಟಂಗೆ. ಅದು ಒಂದು ಬೇಸರ ಆಯಿತು ನನಗೆ. ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಾಡಿದರು. ನಮ್ಮದು ಕುರಿ ಎಲ್ಲ ಹೊಡಿಯೋ ಅಷ್ಟರಲ್ಲಿ ಬೆಳಗಿನ ಜಾವ 5:30 6 ಗಂಟೆ ಆಗಿತ್ತು. ತಿರ್ಗಾ ಅಲ್ಲೇ ಪಕ್ಕದಲ್ಲೇ ನಮ್ಮ ಚಿಕ್ಕತ್ತೆ ಅವ್ರ ಮನೆ ಇದೆ. ಸೊ ಅಲ್ಲೇ ಬಂದು ರೆಸ್ಟ್ ಮಾಡಿ ತಿರ್ಗಾ ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಇವಾಗ ದೇವಸ್ಥಾನ ಹತ್ರ ಹೋಗಬೇಕು. ಎಷ್ಟೋ ಸಾವಿರ ಜನಗಳಿಗೆ ಅನ್ನದಾನ ಇಟ್ಕೊಂಡಿರ್ತಾರೆ ಅವತ್ತು. ಸೊ ನಾವು ಕೊಟ್ಟಿರೋ ಕುರಿ ಎಲ್ಲಾರ್ದು ಸೇರಿಸಿ ಒಂದೇ ಕಡೆ ಅಡುಗೆ ಮಾಡಿ, ಒಂದು ಕಡೆ ವೆಜ್ ಒಂದು ಕಡೆ ನಾನ್ ವೆಜ್ ಮಾಡಿರ್ತಾರೆ. ಸೊ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬೆಂಗಳೂರಿಗೆ ಹೋಗುವಂಥದ್ದೇ. ಆ್ಯಂಡ್ ಬನ್ನಿ ಇನ್ನೆಲ್ಲ ಕಂಪ್ಲೀಟಾಗಿ ನಾನು ರಾಕ್ ಕ್ಲಿಪ್ಪಿಂಗ್ಸ್ನೇ ಹಾಕ್ತೀನಿ. ಫ್ರೆಂಡ್ಸ್ ನೈಟ್ ದೀಪಗಳು ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲೇ ನಮ್ಮ ಚಿಕ್ಕ ಮಾವ ಅವ್ರ ಮನೆಗೆ ಬಂದಿದ್ವಿ. ಇವಾಗ ರೆಡಿ ಆಗಿದ್ದೀವಿ, ಊಟಕ್ಕೆ ಹೋಗಬೇಕು. ಮತ್ತೆ ಎಲ್ಲ ನೋಡ್ತಾವ್ರೆ. ರೂಪೇಶ್ ಇಲ್ಲಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಬಂದರೆ. ಚೆನ್ನಾಗಿತ್ತಲ್ಲ ಅತ್ತೆ?
ನಾನು ನಮ್ಮ ಅತ್ತೆ ಕೆಳಗಡೆ ಹೋಗ್ತೀವಿ, ನೋಡಿದ್ರೆ ಎದುವಿನೆಲ್ಲ ಇಟ್ಕೊಂಡು ತಲೆ ಎಲ್ಲ ನೋಡ್ತಾವ್ರು. ಏನಾಯ್ತು ಅಂತ ನನಗೆ ಬಿದ್ದಿದ್ನೇನೋ ಅಂತ ನನಗೆ ಭಯ ಆಯಿತು. ನೋಡಿದ್ರೆ ನಮ್ಮಮ್ಮ ತಲೆ ಕೆರ್ಕೋತಾ ಇದ್ದ, ಅದಕ್ಕೆ ಏನಿದೆಯೇನೋ ಅಂತ ನೋಡ್ತಾ ಇದ್ದೀನಿ ಅಂತ ಕಾಮಿಡಿ ಮಾಡ್ತಾರೆ. ನಾನು ಹೆಂಗೆ ಮಮ್ಮಿ ಏನು ಬರುತ್ತೆ, ಸುಮ್ಮನೆ ಮಮ್ಮಿ ಇಲ್ಲ ಕೆರ್ಕೋತಾ ಇದ್ದ ಅದಕ್ಕೆ ನೋಡಿದೆ, ಏನಿಲ್ಲ ಅಂತಂದರು. ನಮ್ಮಮ್ಮ ಯಾವಾಗೂ ಹಿಂಗೆ ಫ್ರೆಂಡ್ಸ್, ನಾವು ಸ್ಕೂಲ್ಗೆ ಹೋಗೋವಾಗೂ ಅಷ್ಟೇ, ನಮ್ಮದು ಫಸ್ಟೇ ಹೇರ್ ಲೆಂತ್ ಫುಲ್ಲು ದೊಡ್ಡದು, ಅಂದರೆ ಹಿಪ್ಸ್ಗಿಂತ ಕೆಳಗಡೆ ಇರ್ತಿತ್ತು ನಮ್ಮ ಹೇರ್ಸ್. ಹಂಗಿತ್ತು ಎಲ್ರಿಗೂ, ನಮ್ಮ ಜೀನ್ಸ್ ಹಂಗೆ ಇದೆ, ನಮ್ಮ ಮಮ್ಮಿಗೂ ಹಂಗೆ ಇದೆ ಹೇರ್ಸ್, ನೀವೆಲ್ಲ ನೋಡಿದ್ದೀರಾ. ಸೊ ಹಾಗಾಗಿ ನಮ್ಮ ಮಮ್ಮಿಗೆ ಭಯ ಹತ್ಕೊಂಡ್ಬಿಟ್ರೆ ಅಂತ. ಸೊ ಹೋಗಿ ದೇವಸ್ಥಾನ ಹತ್ರ ಊಟ ಮಾಡಿಕೊಂಡು ರಿಟರ್ನ್ ಬೆಂಗಳೂರಿಗೆ ಹೋಗೋವಾಗ ಎಲಿಫೆಂಟ್ ನೋಡಿದೆ ಯದುವೀರ್ ಎದ್ದಿದ ತಕ್ಷಣ ಅದೊಂದು ಸರ್ಪ್ರೈಸ್ ಅವನಿಗೆ. ಸೊ ಅಲ್ಲೂ ದೇವಸ್ಥಾನದ ಹತ್ರ ಬರೀ ಎಲಿಫೆಂಟ್ಗಳೇ ತೊಗೊಂಡಿದ್ದ, ಫುಲ್ ಎಲಿಫೆಂಟ್ಸು. ಸೊ ಅದಾದಮೇಲೆ ಬರೋವಾಗ ಆರ್ ಟಿ ನಗರ್ಗೆ ಹೋಗಿ ಪೂಜಾ ಬೇಕ್ರಿಯಲ್ಲಿ ನಮ್ಮ ಫೇವ್ರೇಟ್ ನನಗೂ ರೂಪೇಶ್ಗೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ ಫ್ರೆಂಡ್ಸ್. ಈ ರೀತಿ ಇತ್ತು ವ್ಲಾಗ್ ನೋಡಿ. ಹೆಂಗಿದೆ ಸರ್ಪ್ರೈಸ್? ನಿದ್ದೆ ಮಾಡಿ ಎದ್ದೋಳೋ ಅಷ್ಟರಲ್ಲಿ. ಯದುವೀರ್ ಚೆನ್ನಾಗಿದ್ಯಾ? ಎಲಿಫೆಂಟ್ ಹಂಗೆ ತಿರುಗಿಸಿದ್ದಗಡೆ, ಅಲ್ಲೊಂದು ಎಲಿಫೆಂಟು, ಇಲ್ಲೊಂದು ಎಲಿಫೆಂಟು. ಎಲಿಫೆಂಟ್ ಕಲೆಕ್ಷನ್ ಇದೆ. ಹ್ಯಾಪಿನಾ? ಥ್ಯಾಂಕ್ಸ್ ಹೇಳಿಲ್ಲ? ಯಾರಿಗೆ ಥ್ಯಾಂಕ್ಸು? ಯಾರಿಗೆ ಥ್ಯಾಂಕ್ಸು? ಸೊಬ್ಲ ಕೋಸು ಭಾಗ್ಯಮ್ಮ ಕೊಡ್ಸಿಲ್ಲ ಎಲಿಫೆಂಟ್. ಅದ್ ಹೇಳಲ್ಲ ಥ್ಯಾಂಕ್ ಯು ಭಾಗ್ಯಮ್ಮ ಅಂತ. ಹೇಳು ಥ್ಯಾಂಕ್ ಯು ಭಾಗ್ಯಮ್ಮ ಅಂತ ಹೇಳು. ಕುತ್ಕೋಬಹುದು. నేను రూపేష్ ఎవడు ఈడొచ్చి తింటా ఉంటాం మీకు రోడ్స్ నోడు. చూడమ్మా ఇట్లే ఒక్కొక్కటే జ్ఞాపకం చేసుకుని చెప్తారు. ఇట్లే రౌండింగ్ ఏమి ఇప్పుడు ప్రాబ్లము? నాకేం లేదమ్మా. నా మొగుడు వాళ్ళు పెళ్ళాము, మేము ఎంజాయ్ చేస్తాం, నీకే ప్రాబ్లము? దానికి ఇంట్లో ఫుడ్ ఆడనిక దిగుతుంది. ఎంజాయ్ చేయండి. ఎవరు వద్దు అంటారు.